1 Samuel chapter 3. Whoever can read the first line. Okay. Now can someone actually read 1 Samuel chapter 3 verses 1 to 21 please. ದೇವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ಎಲಿಯ ಕಣ್ಣುಗಳು ದಿನದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಾಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯೆಹೋವನು ಸಾಮುವೇಲನನ್ನು ಕರೆದನು. ಸಾಮುವೇಲನು ಬಂದೆನೆಂದು ಉತ್ತರ ಕೊಟ್ಟು ಒಡನೆ ಎಲಿಯನ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು, ಎಲಿಯನು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಾಮುವೇಲನು ಹೋಗಿ ಮಲಗಿದನು. ಯೆಹೋವನು ತಿರುಗಿ ಸಾಮುವೇಲನೇ ಎಂದು ಕರೆದನು. ಸಾಮುವೇಲನು ಕೂಡಲೇ ಎದ್ದು ಎಲಿಯನ ಬಳಿಗೆ ಹೋಗಿ ಎಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಆವರೆಗೂ ಸಾಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ. ಅವನು ದೈವೋತ್ತರಗಳನ್ನು ಓದಿರಲಿಲ್ಲ. ಯೆಹೋವನು ಸಮುವೇಲನನ್ನು 3ನೆಯ ಸಾರಿ ಕರೆದನು. ಅವನು ತಟ್ಟನೆ ಎಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅನ್ನಲು, ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಎಲಿಯು ತಿಳಿದು ಅವನಿಗೆ, ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಾಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ಮಿಂಚಿನಂತೆ, ಸಾಮುವೇಲನೇ, ಸಾಮುವೇಲನೇ ಅಂದನು. ಸಮುವೇಲನು, ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. ಯೆಹೋವನು ಸಮುವೇಲನಿಗೆ, ನಾನು ಇಸ್ರಾಯೇಲರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು. ಅದರ ವಿಷಯ ಕೇಳುವವರ 2 ಕಿವಿಗಳು ಮೊರೆಯುವವು. ಎಲಿಯ ಮನೆಯನ್ನು ಕುರಿತು ತಿಳಿಸಿದ್ದೆಲ್ಲವನ್ನು ಆ ದಿನದಲ್ಲಿ ತಪ್ಪದೆ ನೆರವೇರಿಸುವೆನು. ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ. ಈ ಪಾಪದ ನಿಮಿತ್ತವಾಗಿ ಅವನ ಮನೆಯಲ್ಲಿ ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದೆನು. ಎಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳಿಂದಲೂ ಎಂದಿಗೂ ಪ್ರಾಯಶ್ಚಿತ್ತವಾಗುವುದಿಲ್ಲವೆಂದಾಗಿ ಎಂಬುದಾಗಿ ಆಣೆಯಿಟ್ಟಿದ್ದೇನೆ ಎಂದು ಹೇಳಿದನು. ಅನಂತರ ಸಾಮುವೇಲನು ಮಲಗಿ ಹೊತ್ತಾರೆಯಲ್ಲೆದ್ದು ಯೆಹೋವನ ಮಂದಿರದ ಕದಗಳನ್ನು ತೆರೆದು ಅವನು ತಾನು ಕಂಡದ್ದನ್ನು ಎಲಿಗೆ ತಿಳಿಸುವುದಕ್ಕೆ ಭಯಪಟ್ಟನು. ಆದರೆ ಎಲಿಯು, ನನ್ನ ಮಗನೇ ಸಾಮುವೇಲನೇ ಎಂದು ಕರೆಯಲು ಅವನು, ಇಗೋ ಇದ್ದೇನೆ ಅಂದನು. ಆಗ ಎಲಿಯು ಅವನಿಗೆ, ಯೆಹೋವನು ನಿನಗೆ ತಿಳಿಸಿದ್ದೇನು, ಆತನ ಮಾತುಗಳಲ್ಲಿ ಒಂದನ್ನಾದರೂ ಮುಚ್ಚಬೇಡ, ಮುಚ್ಚಿದರೆ ಆತನು ಬೇಕಾದ ಹಾಗೆ ನಿನ್ನನ್ನು ದಂಡಿಸಲಿ ಎಂದು ಹೇಳಲು, ಸಮುವೇಲನು ಒಂದನ್ನು ಮುಚ್ಚದೆ ಎಲ್ಲವನ್ನೂ ತಿಳಿಸಿದನು. ಎಲಿಯನು ಅದನ್ನು ಕೇಳಿ, ಆತನು ಯೆಹೋವನು, ತನಗೆ ಸರಿ ಕಾಣುವುದನ್ನು ಮಾಡಲಿ ಅಂದನು. ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ. ಯೆಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ. ಯೆಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡು ದಾನ್ ಊರಿನಿಂದ ಬೇರ್ಷೆಬದವರೆಗಿದ್ದ ಎಲ್ಲಾ ಇಸ್ರಾಯೇಲರಿಗೆ ಗೊತ್ತಾಯಿತು. ಯೆಹೋವನು ಶಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ
ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು. ಸಮುವೇಲನು ಇಸ್ರಾಯೇಲರಿಗೆ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು. Thank you. But what do you see over here? Everyone's heard this story, right? ಎಲ್ಲರೂ ಈ ಕಥೆಯನ್ನು ನಾವು ಈಗ ಓದಿದ್ದನ್ನು ಕೇಳಿದ್ದೇವೆ. ಇನ್ನೇನನ್ನ ಇಲ್ಲಿ ನಾವು ಗಮನಿಸ್ತೇವೆ. Has this ever happened to you? Like you were sleeping and suddenly you hear someone calling and you think it's your parents? Has it happened? ಒಂದು ವೇಳೆ ನೀವು ಒಂದು ಸಾರಿ ಮಲಗಿರುವಾಗ ಯಾವುದೋ ಒಂದು ಶಬ್ದ ಬರ್ತದೆ, ಅವಾಗ ನಿಮ್ಮ ತಂದೆ ತಾಯಿಗಳು ಕರೆದಿದ್ದಾರೆ ಎಂಬುದಾಗಿ ಅಂದುಕೊಂಡಿದ್ದೀರಾ ಅಥವಾ ಬೇರೆಯವರು ಕರೆದರು ಎಂಬುದಾಗಿ ಅಂದುಕೊಂಡಿದ್ದೀರಾ? Anyone? ಆಗಿದೆಯಾ ಹಾಗೆ ನಮಗೆ? Are you there? But have you actually gone to go check if it's them calling you or not? ಒಂದು ವೇಳೆ ಅವರು ಕರೆದ್ರಾ ಇಲ್ವಾ ಅಂತ ಹೋಗಿ ಕೇಳಿದ್ದೀರಾ? I've slept many times. I've heard someone calling, but I've gone back to sleep. ನಾನು ಕೂಡ ಹಾಗೆ ಅನೇಕ ಸಾರಿ ಮಲಗಿರುವಾಗ ಯಾರೋ ಕರೆದದ್ದು ಕೇಳಿಸ್ತಾ ಇತ್ತು, ನಾನು ಕೂಡ ಹಾಗೆ ಮಲಗಿರ್ತಾ ಇದ್ದೆ. Same. But here, why do we read about Samuel? Why is Samuel important here, right now? He's nobody. ಇಲ್ಲಿ ಸಮುವೇಲನು ಬಹಳ ಪ್ರಾಮುಖ್ಯವಾದಂತಹ ಒಬ್ಬ ವ್ಯಕ್ತಿ ಆಗ್ತಾನೆ. ಯಾಕೆ? But here he's no one, right? He means nothing. Here, he's a boy, he's a kid, he's a child. ಇಲ್ಲಿ ಆತನ ಒಬ್ಬ ಚಿಕ್ಕ ಮಗು ಅಥವಾ ಒಂದು ಚಿಕ್ಕ ಹುಡುಗ, ಯಾವ ಪ್ರಾಮುಖ್ಯತೆ ಇಲ್ಲದಂತ ಒಬ್ಬ ಹುಡುಗ ಆದ್ರೆ ಪ್ರಾಮುಖ್ಯವಾಗ್ತಾ ಇದ್ದಾನೆ. Why is it important for us? Why is this chapter going to be important for us in the long run of what happens in the rest of the Bible? ಯಾಕಂದ್ರೆ ದೇವರ ವಾಕ್ಯದಲ್ಲಿ ಅದೇ ನಮಗೆ ಬಹಳ ಪ್ರಾಮುಖ್ಯವಾಗ್ತದೆ. ಯಾಕಂದ್ರೆ ಇನ್ನೂ ಅನೇಕ ವಿಷಯಗಳನ್ನು ಇದರ ಕುರಿತಾಗಿ ನಾವು ನೋಡ್ತೇವೆ. So turn with me to like verse 1. ಒಂದನೇ ವಚನ ನಾವು ನೋಡೋಣ. Now the boy Samuel was ministering to the Lord in the presence of Eli. ಅಲ್ವಾ, ಏಲಿಯ ಕೈ ಕೆಳಗಿದ್ದುಕೊಂಡು ಬಾಲಕನಾದ ಸಮುವೇಲನು ಯೆಹೋವನ ಸೇವೆಯನ್ನು ಮಾಡುತ್ತಿದ್ದನು ಎಂಬುದ. Okay, so to understand why Samuel was there, we look in chapter 1 and his mother is crying and praying and Eli thinks she's drunk or something. ನಾವು ಒಂದನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಅಣ್ಣಳು ಆ ಮಗನಿಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಅಲ್ಲಿ ಏಲಿಯು ನೋಡುವಾಗ ಈಕೆ ಕುಡಿದಿರಬಹುದು ಎಂಬುದಾಗಿ ಅಂದುಕೊಳ್ತಾನೆ. But she was blessing and praying God to bless her with her child. ಆದ್ರೆ ಅಲ್ಲಿ ಆಕೆಯು ದೇವರು ಆಶೀರ್ವಾದಕ್ಕಾಗಿ ಆಕೆ ಕಾಯ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. And in her prayer she said, if Lord would bless her with a child, that child would be given to the Lord. ಆಕೆ ಮಾಡಿದಂತ ಪ್ರಾರ್ಥನೆ ಏನಂದ್ರೆ, ದೇವರೇ ನೀನು ನನಗೆ ಮಗುವನ್ನು ಕೊಡುವುದಾದ್ರೆ ನಾನು ಆ ಮಗುವನ್ನು ನಿನ್ನ ಸೇವೆಗಾಗಿ ಸಮರ್ಪಿಸುತ್ತೇನೆ ಎಂಬುದಾಗಿ. Okay, that's Samuel in a whole. ಅದನ್ನ ಆ ಒಂದು ವ್ಯಕ್ತಿತ್ವವನ್ನು ನಾವು ಸಾಮಾನ್ಯ ನೋಡ್ತೇವೆ. So now Samuel is adopted, he's a foster child, he's staying with Eli in the house of the Lord. ಅನಂತರ ಈಗ ಏಲಿಯು ಆತನು ದೇವರ ಸೇವೆಗಾಗಿ ಏಲಿಯನ ಬಳಿಯಲ್ಲಿ ಸಮುವೇಲನು ದೇವರ ಸೇವೆಗಾಗಿ ಸಮರ್ಪಿಸಲ್ಪಟ್ಟು ಅಲ್ಲಿ ಆತನು ದೇವಾಲಯದಲ್ಲಿದ್ದಾನೆ. But the word of the Lord wasn't available to people. ಯಾಕಂದ್ರೆ ದೇವರ ವಾಕ್ಯಗಳು ಅಥವಾ ದೇವರ ಮಾತುಗಳು ಜನರಿಗೆ ಹೆಚ್ಚಾಗಿ ಸಿಗ್ತಾ ಇರಲಿಲ್ಲ. It was very rare. ಅದು ಬಹಳ ಅಂದ್ರೆ ಸಿಗುವಂತದ್ದು ಹೇಗೆಂದ್ರೆ ರೇರ್ ಆಗಿ ಕೆಲವೊಂದು ಸಾರಿ ಸಿಗ್ತಾ ಇತ್ತು ಅಥವಾ ಇಲ್ಲವೋ ಗೊತ್ತಿಲ್ಲ. Imagine you have your phone and you're searching for network in your house. ಒಂದು ಉದಾಹರಣೆ, ಒಂದು ಫೋನ್ ನಾವು ನೆಟ್ವರ್ಕ್ ಅನ್ನು ನೋಡುವ ಹಾಗೆ. Say when you go to a village, you're searching for network. If you have Airtel, you will never get network anywhere you go in India. ನಾವು ಒಂದು ವೇಳೆ ಒಂದು ಕಂಪನಿಯ ನೆಟ್ವರ್ಕ್ ನ ಹುಡುಕುವುದಾದ್ರೆ ಕೆಲವೊಂದು ಸರಿ ಅದು ಎಲ್ಲಿಯೂ ಸಿಕ್ಕುವುದಿಲ್ಲ. Even Jio, no matter what they say, you do not get network. If you go inside Begur, if you go near Mailsandra Road, you do not get Jio network also properly. ಈಗ ಜಿಯೋ ಕೂಡ ತನ್ನ ಶ್ರೇಷ್ಠ ನೆಟ್ವರ್ಕ್ ಎಂಬುದಾಗಿ ಹೇಳ್ತದೆ, ಆದ್ರೆ ಕೆಲವು ಇಂಟೀರಿಯರ್ ಸ್ಥಳಗಳಿಗೆ ಹೋಗುವಾಗ ಅದರ ನೆಟ್ವರ್ಕ್ ಕೂಡ ಸಿಕ್ಕುವುದಿಲ್ಲ. Now here God is not available to people. ಹಾಗೆ ಇಲ್ಲೂ ಕೂಡ ದೇವರು ಜನರಿಗೆ ಹೆಚ್ಚಾಗಿ ಆತನ ಸಿಗುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. This is the same God who used to speak regularly to people. ಇದೇ ದೇವರು ತನ್ನ ಜನರೊಟ್ಟಿಗೆ ಆತನು ನಿರಂತರವಾಗಿ ಮಾತಾಡ್ತಾ ಇದ್ದನು. That he's become so frequent and few. He's not there anymore. ಆದ್ರೆ ಈಗ ಆತನು ಬರುವಾಗ ಹೆಚ್ಚಾಗಿ ತನ್ನ ಜನರೊಟ್ಟಿಗೆ ಆತನ ಸಂಪರ್ಕವನ್ನು ಇಟ್ಟುಕೊಂಡಿಲ್ಲ. The light of the Lord, ದೇವರ ಬೆಳಕು ಅಥವಾ ದೇವರ ಬೆಳಕೆಂಬ ವಾಕ್ಯವು wasn't on Israel at that time. ಇಸ್ರಾಯೇಲರಿಗೆ ಸುಲಭವಾಗಿ ಸಿಕ್ಕಿರಲಿಲ್ಲ. Is it coincidence that Eli was losing his eyesight at that time?
ಮತ್ತು ಏಲಿ ಕೂಡ ಆತನು ತನ್ನ ದೃಷ್ಟಿಯನ್ನ ಕಳೆದುಕೊಳ್ತಾ ಇದ್ದ. And this guy is supposed to be the high priest of all of Israel. ಈತನು ಎಲ್ಲ ಇಸ್ರಾಯೇಲಿಗೆ ಒಬ್ಬ ಮಹಾಯಾಜಕನಾಗಿರ್ತಾನೆ. He is supposed to be the person who is supposed to be talking to God and sharing the vision of God with everyone who is there. ಈ ವ್ಯಕ್ತಿಯೇ ದೇವರ ದರ್ಶನಗಳನ್ನು ಆತನು ತೆಗೆದುಕೊಂಡ ಜನರ ಬಳಿಗೆ ಆತನು ತಿಳಿಸುವವನಾಗಿದ್ದನು. He was losing his sight and darkness was falling on the kingdom of Israel. ಹಾಗೆ ಆತನು ಆ ದೃಷ್ಟಿಯನ್ನು ಕಳೆದುಕೊಂಡಿದ್ರ ಈ ಇಸ್ರಾಯೇಲ್ ಜನಾಂಗದ ಮೇಲೆ ಕತ್ತಲು ಆವರಿಸಲು ಪ್ರಾರಂಭವಾಯಿತು. Even though he was losing his sight, he still had ears to hear. ಒಂದು ವೇಳೆ ಆತನಿಗೆ ದೃಷ್ಟಿ ಕಾಣದೇ ಇದ್ದರೂ ಕೂಡ ಆತನಿಗೆ ಕಿವಿಗಳು ಕೇಳಿಸಿಕೊಳ್ಳುವುದಕ್ಕಿತ್ತು. Now I want you to keep these two words, sight and ear, with you, because it will come back again when we read in the rest of the verses. ದೃಷ್ಟಿ ಮತ್ತು ಕೇಳುವಂತದ್ದು ಈ ಎರಡು ವಿಷಯಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳ್ರಿ, ಯಾಕಂದ್ರೆ ತಿರುಗಿ ಈ ವಿಷಯಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತೇವೆ. So Eli was losing his eyesight, but he could hear. But whatever people said about his children, he turned a blind eye. ಅಲ್ಲಿ ಏಲಿ ಆತನು ದೃಷ್ಟಿ ಕಾಣಲಿಲ್ಲ, ಆದ್ರೆ ಕೇಳುವಂತವನಾಗಿದ್ದ. ತನ್ನ ಮಕ್ಕಳ ಕುರಿತಾಗ ಅನೇಕ ವಿಷಯಗಳನ್ನು ಹೇಳುವಾಗ ಆತನು ಕೇಳದಂತ ಪರಿಸ್ಥಿತಿಯಲ್ಲಿ ಇದ್ದನು. His sons were leading Israel further away from God, further into darkness. ಆತನ ಮಕ್ಕಳು ದೇವರ ಜನರನ್ನ ಇಸ್ರಾಯೇಲರನ್ನ ತಪ್ಪು ದಾರಿಗೆ ನಡೆಸುವಂತದಲ್ಲ ಮತ್ತು ಬಹಳ ಕತ್ತಲೆಯ ಜೀವಿತಕ್ಕೆ ಅವರನ್ನ ಎಳೆದುಕೊಂಡು ಹೋಗ್ತಾ ಇದ್ರು. Deeper into the darkness where God wasn't available. ದೇವರು ಸಿಗದಂತ ಸ್ಥಳಕ್ಕೆ ಅಥವಾ ದೇವರಿಂದ ಬಹಳ ದೂರವಾದಂತ ಸ್ಥಳಕ್ಕೆ ಅವರನ್ನ ಕರೆದುಕೊಂಡು ಹೋಗುವಂತ ಪರಿಸ್ಥಿತಿ. Israel had got to a stage where they didn't have the guidance of the Lord. ಈಗ ಇಸ್ರಾಯೇಲರ ಪರಿಸ್ಥಿತಿ ಹೇಗೆಂದ್ರೆ ದೇವರ ಮಾರ್ಗದರ್ಶನವಿಲ್ಲದೆ ಇರುವಂತ ಒಂದು ಸ್ಥಿತಿ. And this is the same thing with us at times. ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಾರಿ ಹೀಗೆ ಆಗುವಂತದ್ದಾಗಿದೆ. We also start moving away from what we know to be true. ನಮಗೆ ಸತ್ಯ ಎಂಬುದಾಗಿ ಗೊತ್ತಿದ್ರು ಕೂಡ ಅದರಿಂದ ನಾವು ಬಹಳ ದೂರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೇವೆ. When the Bible contradicts the way we live, ದೇವರ ವಾಕ್ಯವು ನಾವು ಜೀವಿಸುವಂತ ಜೀವಿತದ ಕುರಿತಾಗಿ ಅನೇಕ ವಿಷಯಗಳನ್ನು ಹೇಳುವುದಾದರೂ ಕೂಡ we don't want to hear it. ಆದರೆ ಅದನ್ನು ನಾವು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ ಪ್ರಿಯರೇ. We are like, no, this book doesn't know what it's talking about. ಅನೇಕ ಸಲ ಅಂದ್ಕೊಳ್ತೇವೆ ಪುಸ್ತಕಕ್ಕೆ ಏನು ಗೊತ್ತಿಲ್ಲ, ಅದು ಏನು ಮಾತಾಡ್ತದೆ ಎಂಬುದಾಗಿ. We have two characters here. We have Eli, we have Samuel. Samuel is a kid who knows nothing. We have Eli who has been a faithful high priest of Israel for over 40 to 50 years. ಇಲ್ಲಿ ಎರಡು ವ್ಯಕ್ತಿತ್ವಗಳನ್ನು ನೋಡ್ತೇವೆ. ಒಂದು ಸಮುವೇಲನು, ಆತನಿಗೆ ಇನ್ನೂ ಏನು ಗೊತ್ತಿಲ್ಲ, ಆದ್ರೆ ಏಲಿ ಆತನು ಒಬ್ಬ ಯಾಜಕನಾಗಿ ಎಲ್ಲವನ್ನ ಅರ್ಥಂತ ಒಬ್ಬ ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದನು. So Samuel here is eager to learn. So he's come here, he's a foster kid, he's in the temple, he wants to learn. So he's there in the presence of God, he's there in the temple, he's sleeping in the temple. ಅಲ್ಲಿ ಸಮುವೇಲನನ್ನು ನೋಡುವಾಗ ಆತನು ಬಾಲಕನಾಗಿದ್ದರೂ ಕೂಡ ದೇವರ ವಿಷಯಗಳನ್ನು ಆತನು ಕಲಿಯುವುದಕ್ಕೆ ಬಹಳ ಆಸಕ್ತನಾಗಿದ್ದನು ಮತ್ತು ಅದೇ ದೇವಾಲಯದಲ್ಲಿ ಇದ್ದುಕೊಂಡು ಅಲ್ಲಿ ಸೇವೆ ಮಾಡ್ತಾ ಅಲ್ಲೇ ಆತನು ವಿಶ್ರಾಂತಿಯನ್ನು ತೆಗೆದುಕೊಳ್ತಿದ್ದನು. And then in chapter 2 we read about Eli and his sons who, though they know the Lord, though they have a title, they're willing to change, they're unwilling to change, they're unwilling to learn new things. ಅಲ್ಲಿ ಎರಡನೇ ಅಧ್ಯಾಯಕ್ಕೆ ಬರುವಾಗ ಏಲಿ ಮಕ್ಕಳನ್ನು ನೋಡ್ತೇವೆ, ಅವ್ರಿಗೆ ಗೊತ್ತಿದ್ರೂ ಕೂಡ ಅವರು ಕಲಿಯಲಿಕ್ಕೆ ಇಷ್ಟಪಡುವುದಿಲ್ಲ ಅಥವಾ ತಿದ್ದುಕೊಳ್ಳೋದಕ್ಕೆ ಅವರು ಮುಂದೆ ಬರುವುದಿಲ್ಲ. Though they know what they're doing is wrong, they're like, no, we don't want to change. ಅವರು ಮಾಡುವಂತದ್ದು ತಪ್ಪು ಎಂಬುದಾಗಿ ಗೊತ್ತಿದ್ರು ಕೂಡ ಅದನ್ನು ಅವರು ತಿದ್ದುಕೊಳ್ಳಲಿಕ್ಕೆ ಸಿದ್ಧ ಇರಲಿಲ್ಲ ಪ್ರಿಯರೇ. They don't mind walking into darkness, but they do not want the light that comes from Christ. ಅವರು ಕತ್ತಲೆಯೊಳಗೆ ಹೋದ್ರೂ ಕೂಡ ಪರವಾಗಿಲ್ಲ, ಆದರೆ ಕ್ರಿಸ್ತನ ಬೆಳಕು ನಮಗೆ ಬೇಡ ಎಂಬುದಾಗಿ ಆತನಿಂದ ದೂರ ಹೋಗುವಂತವರಾಗಿ. So we read in verse 3, the lamp of God has not yet gone out. ಅದರಲ್ಲಿ ನೋಡ್ತೇವೆ ದೇವರ ಬೆಳಕು ಅಲ್ಲಿಂದ ಇನ್ನೂ ದೂರ ಹೋಗಿರಲಿಲ್ಲ. So this is basically in the temple you have the light, it's like a candle, it's there, it's still shining, otherwise usually they switch it off. ಅಲ್ಲಿ ದೇವಾಲಯದಲ್ಲಿ ಒಂದು ದೀಪಸ್ತಂಭ ಇರ್ತದೆ, ಅಲ್ಲಿ ಯಾವಾಗಲೂ ಬೆಳಕು ಉರಿಯುವಂತದ್ದಾಗಿರ್ತದೆ. So now the Lord starts calling Samuel. ಈಗ ಇಲ್ಲಿ ದೇವರು ಸಮುವೇಲನನ್ನು ಕರೆಯಲು ಪ್ರಾರಂಭಿಸಿದರು. First time it could have been a very soft thing. Samuel? ಒಂದು ವೇಳೆ ಆತನು ಮೊದಲನೇ ಸಾರಿ ಸಮುವೇಲನೇ ಎಂಬುದಾಗಿ ಆತನು ಮೃದುವಾದ ಸ್ವರದಲ್ಲಿ. And this guy had such an attentive ear. ಆತನಿಗೆ ಬಹಳ ಚುರುಕಾದ ಕಿವಿ ಇತ್ತು.
That he heard that even that softest cry, and he went and checked if it was Eli calling him. ಅದು ಒಂದು ವೇಳೆ ಸಣ್ಣ ಸ್ವರವಾಗಿದ್ರೂ ಕೂಡ ಆತನು ಬಹಳ ಸೂಕ್ಷ್ಮವಾಗಿ ಅದನ್ನು ಆತನು ಕೇಳಿಸಿಕೊಂಡನು. Because he was at the end of the day serving Eli to learn more about God. ಯಾಕಂದ್ರೆ ಆತನು ಆ ದಿನದ ಕೊನೆಯಲ್ಲಿದ್ದಾನೆ, ಆ ಎಲೀಯನಿಗೆ ಆತನು ಸಹಾಯ ಮಾಡುತ್ತಾ ಮತ್ತು ಕಲಿಯಲಿಕ್ಕೆ ಬಹಳಷ್ಟು ವಿಷಯಗಳನ್ನು ಕಲಿಯಲು ಆತನು ಆಸಕ್ತಿಯುಳ್ಳವನಾಗಿದ್ದನು. And this happens for 3 times. ಅದು 3 ಸಾರಿ ಆಗುವಂತದನ್ನು ನಾವು ನೋಡ್ತೇವೆ. And he keeps running to check if it is Eli who is calling him or not. ಹಾಗಾಗಿ ಆತನು 3 ಸಾರಿ ಕೂಡ ಏಲಿಯ ಬಳಿಗೆ ಆತನು ಹೋಗ್ತಾನೆ, ಅದು ಆತನು ಕರೆದದ್ದು ಅಥವಾ ಬೇರೆಯವರು ಎಂಬುದಾಗಿ. And the reason he does this so many times is because in verse 7 he did not yet know the Lord. ಅಲ್ಲಿ 7ನೇ ವಚನದಲ್ಲಿ ನೋಡ್ತೇವೆ ಏನಕ್ಕೋಸ್ಕರ ಆತನು ಅಲ್ಲಿ 3 ಸಾರಿ ಕೂಡ ಆತನ ಬಳಿಗೆ ಹೋಗ್ತಾನಂದ್ರೆ ಇನ್ನು ದೇವರ ಬಗ್ಗೆ ಆತನಿಗೆ ಹೆಚ್ಚಾಗಿ ತಿಳಿದಿರಲಿಲ್ಲ. The word of the Lord had not yet been revealed to Samuel. ಆ ದೇವರ ವಾಕ್ಯವು ಆತನಿಗೆ ಇನ್ನೂ ತಿಳಿಸಲ್ಪಟ್ಟಿರಲಿಲ್ಲ. But this doesn't mean that Samuel didn't know who God was. ಆದರೆ ಸಮುವೇಲನಿಗೆ ದೇವರು ಯಾರು ಎಂಬುದಾಗಿ ಗೊತ್ತಿರಲಿಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. It's just that Samuel didn't have a personal relationship with God. ಆದರೆ ಆತನಿಗೆ ದೇವರೊಟ್ಟಿಗೆ ಒಂದು ವೈಯಕ್ತಿಕವಾದ ಬಾಂಧವ್ಯವಿತ್ತು ಅಥವಾ ಸಂಬಂಧವಿತ್ತು. So here he has to, it's like a learning process, right? When you're a small kid, we will do memory verse, we will do all of this, but do we know who God is or what he means, like a personal prayer life? Do we have when we are a small kid? ನಾವು ಮಕ್ಕಳಾಗಿರುವಾಗ ಯಾರೇ ಆಗಲಿ ನಾವು ಅವರಿಗೆ ವಾಕ್ಯಗಳನ್ನು ಕಲಿಸ್ತೇವೆ ಅಥವಾ ದೇವರು ಯಾರು ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡ್ತೇವೆ. But as you continue to grow in your knowledge and understanding about the power of God and what effect he has in our lives. ಹಾಗೆ ನಾವು ಬೆಳೆಯುತ್ತಾ ಬರುವಾಗ ದೇವರು ಯಾರು, ಆತನ ಒಂದು ಕಾರ್ಯಗಳು ನಮ್ಮಲ್ಲಿ ಹೇಗೆ ನಡೀತವೆ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. And that is only possible by reading scripture and by praying. ಅದು ಹೇಗೆ ಸಾಧ್ಯವಾಗ್ತದೆ? ದೇವರ ವಾಕ್ಯವನ್ನು ಓದುವುದರ ಮೂಲಕ ಮತ್ತು ಪ್ರಾರ್ಥನೆ ಮಾಡುವುದರ ಮೂಲಕ ಪ್ರಿಯರೇ. Because if you want to become like Eli, you can forget. You will think, yes, I know all of this. I don't need to know anymore, and I will go back and not change or not learn anything new. ನಾವು ಏನಿಗೆ ಹಾಗೆ ಆಗುತ್ತಾದ್ರೆ ನನಗೆ ಎಲ್ಲವೂ ಗೊತ್ತಿದೆ, ಪರವಾಗಿಲ್ಲ, ನಾನು ಇರುವಂತ ಸ್ಥಿತಿಯಲ್ಲೇ ಇದ್ದೇನೆ ಎಂಬುದಾಗಿ. You will start becoming blind to the things that are happening around you, and you will start going into darkness like Eli. ಏಲಿನ ಹಾಗೆ ನಾವು ಕೂಡ ಏನಾಗ್ತಂದ್ರೆ ನಮ್ಮ ಸುತ್ತಮುತ್ತಲ ಅನೇಕ ವಿಷಯಗಳು ನಡೀತಾ ಇದ್ರು ಕೂಡ ಅವುಗಳನ್ನ ನಾವು ಗಮನಿಸಲಿಕ್ಕೆ ಅಥವಾ ಅವಳ ಬಗ್ಗೆ ಕೇರ್ ಮಾಡೋದಕ್ಕೆ ನಾವು ಇಷ್ಟಪಡುವುದಿಲ್ಲ. Because God speaks to us in many ways, but one of the most important way that he speaks to us is through the scripture and through prayer. ಯಾಕಂದ್ರೆ ದೇವರು ನಮ್ಮೊಟ್ಟಿಗೆ ಮಾತಾಡುವಂಥದ್ದು ಆತನ ವಾಕ್ಯದಿಂದ ಮತ್ತು ಪ್ರಾರ್ಥನೆಯ ಮೂಲಕ. And here in verse 8 and 9 we see that Eli finally understood that it wasn't him but it was the Lord calling Samuel. ನಂತರ 8 ಮತ್ತು 9ನೇ ವಚನದಲ್ಲಿ ನೋಡ್ತೇವೆ ಏಲಿ ಕೊನೆಯದಾಗಿ ಅದನ್ನು ಅರ್ಥಕೊಳ್ತಾನೆ, ಇದು ನನ್ನ ಸ್ವರ ಅಲ್ಲ ದೇವರ ಸ್ವರ ಎಂಬುದಾಗಿ. And then he said, just say, Lord, I am here, speak to me. ಅದಕ್ಕೆ ಆತನು ಹೇಳ್ತಾನೆ ಸಮುವೇಲನಿಗೆ, ದೇವರೇ ಸಿದ್ಧವಾಗಿದ್ದೇನೆ, ಮಾತಾಡು ಎಂಬುದಾಗಿ ಹೇಳೆಂಬುದಾಗಿ. And this is the response that the Lord was waiting for. ಈ ಒಂದು ಪ್ರತಿಕ್ರಿಯೆಗಾಗಿ ದೇವರು ಕಾಯ್ತಾ ಇದ್ದರು. And the response was in the right manner, saying, Lord, this is your servant, speak, for your servant hears you. ಹಾಗಾಗಿ ಸಮುವೇಲನು ಹೇಳ್ತಾನೆ, ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ. The reason this is important, the way he says it is, ಅಲ್ಲಿ ಆತನು ಹೇಳುವಂತ ವಿಧಾನ ಬಹಳ ಪ್ರಾಮುಖ್ಯ. because if you look at chapter 2 verse 35, 2:35 ನಾವು ನೋಡುವಾಗ, what is it? 2:35 ಮನುಷ್ಯನಿಗೂ ಸರಿಯಾದದನ್ನೇ ಮಾಡುವ ಒಬ್ಬ ನಂಬಿಗಸ್ತನಾದ ಯಾಜಕನನ್ನ ಎಬ್ಬಿಸುವನು, ಅವನಿಗೆ ಶಾಶ್ವತ ಗೃಹವನ್ನು ಅನುಗ್ರಹಿಸುವನು, ಅವನು ನನ್ನ ಅಭಿಷಿಕ್ತನ ಬಳಿಯಲ್ಲಿ ಸದಾಕಾಲ ಸೇವೆ ಮಾಡುವನು. The Lord is saying, I will raise up a faithful priest for myself. ಅಲ್ಲಿ ದೇವರು ಹೇಳುವಂತದ್ದು, ನಾನು ಒಬ್ಬ ನಂಬಿಗಸ್ತನಾದ ಯಾಜಕನನ್ನ ಎಬ್ಬಿಸುತ್ತೇನೆ, who will do everything according to my heart and my will. ಅವನು ನನ್ನ ಒಂದು ಆಲೋಚನೆ ಅಥವಾ ನಾನು ಅಂದುಕೊಳ್ಳುವ ರೀತಿಯಲ್ಲಿ ಆತನು ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. And he will be my anointed forever. ಮತ್ತು ಆತನು ನನ್ನ
ನನ್ನ ಅಭಿಷಕ್ತನಾಗ್ತಾನೆ. But the only way that is possible in our lives is if we are as humble as Samuel over here. ಆ ಸಮುವೇಲನ ಹಾಗೆ ನಾವು ಕೂಡ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ, It is possible when we speak to God, speak Lord, for your servant is here. ದೇವರೊಟ್ಟಿಗೆ ನಾವು ಮಾತಾಡೋದಾದ್ರೆ ದೇವರಿಗೆ ಹೇಳೋಣ, ದೇವರಿಗೋ ನಿನ್ನ ದಾಸನು ಸಿದ್ಧನಾಗಿದ್ದೇನೆ, ಮಾತಾಡು ಎಂಬುದಾಗಿ. Here, you have to have your ears open to what the Lord is saying. ದೇವರು ಮಾತಾಡುವಂತ ಮಾತಿಗೆ ನೀವು ಕಿವಿಗೊಟ್ಟು ಕೇಳೋರಾಗಬೇಕು ಪ್ರಿಯರೇ. And that is the only way we will be able to see better. We will be able to see the light that is there in Christ. ಆಗ ಕ್ರಿಸ್ತನಲ್ಲಿರುವಂತ ಆ ಬೆಳಕನ್ನ ನಾವು ನಮ್ಮ ದೃಷ್ಟಿಯ ಮೂಲಕ ನೋಡಲು ಸಾಧ್ಯವಾಗ್ತದೆ. I said right before, we're going to talk about two things. One is sight and one is ears. So we've got our sight and our ears over here. ಹಾಗಾಗಿ ನಾನು ಅವಾಗಲೇ ಹೇಳಿದೆ ನಿಮಗೆ, ನಮ್ಮ ದೃಷ್ಟಿ ಮತ್ತು ಕಿವಿ ಎರಡು ಪ್ರಾಮುಖ್ಯ ಎಂಬುದಾಗಿ ಈ ಎರಡು ವಿಷಯಗಳಲ್ಲಿ ನಾವು ನೋಡ್ತೇವೆ. Now the Lord speaks to Samuel in verses 10 till 14, and he tells him about everything that is going to happen to the house of Eli and his sons. ಅನಂತರ ಅಲ್ಲಿ 10ನೇ ವಚನದಿಂದ 14ನೇ ವಚನದವರೆಗೂ ಏಲಿಯನ ಕುಟುಂಬದ ಕುರಿತಾಗಿ ಮತ್ತು ಅನೇಕ ವಿಷಯಗಳ ಕುರಿತಾಗಿ ದೇವರು ಸಮುವೇಲನೊಟ್ಟಿಗೆ ಮಾತಾಡಿದನು. But before going into that, there is one thing that he says that is going to be interesting to the whole of Israel. ಅಷ್ಟು ಮಾತ್ರ ಅಲ್ಲ, ಇಸ್ರಾಯೇಲ್ಗೆ ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಷಯವನ್ನ ಆತನಿಗೆ ಹೇಳ್ತಾನೆ. Verse 11 he says, "Behold, I am about to do a thing in Israel at which the 2 ears of everyone who hears it will tingle." 11ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನು ಸಮುವೇಲನಿಗೆ, ನಾನು ಇಸ್ರಾಯೇಲರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು, ಅದರ ವಿಷಯ ಕೇಳುವವರ ಎರಡು ಕಿವಿಗಳು ಮೊರ್ರೆ ಎನ್ನುವವು. The Lord finally wants to speak to Israel and he wants to show them the light. He wants to drag them out of darkness and lead them back to him. ಈಗ ಕೊನೆಯದಾಗಿ ನೋಡುವಾಗ ದೇವರು ಅಲ್ಲಿ ಇಸ್ರಾಯೇಲರೊಟ್ಟಿಗೆ ಮಾತಾಡಿ ಆತನು ಶಬ್ದವನ್ನು ಅವರು ಕೇಳಿಸಿಕೊಳ್ತಾ ಆ ಒಂದು ಕತ್ತಲೆಯಿಂದ ಬೆಳಕಿನೆಡೆಗೆ ಅವರನ್ನು ನಡೆಸಬೇಕೆಂಬುದಾಗಿ ಆತನು ಬಯಸಿದನು. The Lord wants to speak to all of us, but do not get imbued with what is happening outside, what's happening on your phone, what's happening in the internet, what's happening all around us. Tune yourself to what the Lord wants to say in our lives. ದೇವರು ನಮ್ಮೊಟ್ಟಿಗೆ ಮಾತಾಡಲು ಆತನು ಇಷ್ಟಪಡುವಾಗ ನಾವು ಬೇರೆ ವಿಷಯಗಳ ಕುರಿತಾಗಿ ಆಲೋಚಿಸುವಂತದಲ್ಲ, ಅಥವಾ ನಮ್ಮ ಗಮನವನ್ನು ಅವುಗಳ ಕಡೆಗೆ ನಾವು ಹರಿಸುವಂತದಲ್ಲ, ದೇವರ ಕಡೆಗೆ ನಾವು ಕಿವಿ ಕೊಡುವಂತವರಾಗಬೇಕು. Fine tuning is important. ನಾವು ಸರಿಯಾದ ರೀತಿಯಲ್ಲಿ ಆತನ ಶಬ್ದಕ್ಕೆ ಕಿವಿ ಕೊಡುವವರಾಗಬೇಕು. For anything to run, like say you take a bike, you have to do tuning. ಅಲ್ವಾ, ಒಂದು ವೇಳೆ ನಾವು ಒಂದು ಬೈಕ್ ಅನ್ನು ಓಡಿಸುವಾಗ ನಾವು ಸರಿಯಾದ ರೀತಿಯಲ್ಲಿ ಸರಿಪಡಿಸಬೇಕು. The better you tune it, the better it will perform. ಅಲ್ವಾ, ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಸಿದ್ಧ ಮಾಡುವಾಗ ಅದು ಒಂದು ಉತ್ತಮವಾದ ಮೈಲೇಜ್ ಅನ್ನು ಕೊಡ್ತದೆ ಅಥವಾ ಚೆನ್ನಾಗಿರ್ತದೆ. Mileage or speed, there is no in between. ಮೈಲೇಜ್ ಸ್ಪೀಡ್ ಅಥವಾ ಎರಡೂ ಕೂಡ ಆಗಿರ್ಬೋದು. And the same way, we need to tune our ears, our hearts and our minds to what the Lord wants to say in our lives. ಹಾಗೆ ದೇವರು ನಮ್ಮಲ್ಲಿ ಮಾತಾಡಬೇಕೆಂಬುದಾಗ ಆತನು ಬಯಸುವಾಗ ನಮ್ಮ ಕಿವಿಗಳನ್ನ ನಮ್ಮ ಮನಸ್ಸುಗಳನ್ನ ಆತನಿಗಾಗಿ ತೆರೆದಿಟ್ಟು ಸಿದ್ಧಪಡಿಸಿಕೊಳ್ಳಬೇಕು. It is all possible only if we open the Bible and we read the scripture and we start having a prayerful life with Christ at the center. ಕ್ರಿಸ್ತನನ್ನ ನಾವು ನಮ್ಮ ಕೇಂದ್ರವನ್ನಾಗಿ ಇಟ್ಟುಕೊಂಡು ಆತನ ವಾಕ್ಯಗಳನ್ನು ಓದುತ್ತಾ ಆತನನ್ನು ಪ್ರಾರ್ಥಿಸುವುದಾದರೆ ಮಾತ್ರವೇ ಇದು ಸಾಧ್ಯವಾಗ್ತದೆ. This is important because you look at verse 12 onwards. What does the Lord say? I will fulfill against Eli all that I have spoken concerning his house from the beginning, because his sons were blaspheming God. ಅಲ್ವಾ, ಅಲ್ಲಿ 12ನೇ ವಚನದಿಂದ ಆತನು ಹೇಳ್ತಾನೆ, ಏಲಿಯನ ಮನೆಯನ್ನ ಕುರಿತು ತಿಳಿಸಿದ್ದೆಲ್ಲವನ್ನ ಆ ದಿನದಲ್ಲಿ ತಪ್ಪದೆ ನೆರವೇರಿಸುವನು. ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನ ಗದರಿಸಲಿಲ್ಲ. He did not restrain them. ಅಲ್ಲಿ ಆತನು ಅವರನ್ನು ಎಂದಿಗೂ ತಡೆಯಲಿಲ್ಲ. He did not restrain them when they were blaspheming against God, when they were saying bad things about God. ದೇವರ ಕುರಿತಾಗಿ ಅಥವಾ ದೇವರನ್ನು ಅವರು ದೂಷಿಸುವಾಗಲೂ ಕೂಡ ಆತನು ಅವರನ್ನ ತಡೆಯಲಿಲ್ಲ. How many of you here as parents have disciplined your kid if they've done something wrong? ಒಂದು ವೇಳೆ ಎಷ್ಟು ಜನ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಅವರು ತಪ್ಪು ಮಾಡುವಾಗ ಅವರನ್ನ ಆ ಸಮಯದಲ್ಲಿ ಸರಿಪಡಿಸ್ತೀರಿ? How many people, be honest, it's fine, there is no one, I'm not going to call any police to say that you hit your kid, but how many people have hit their child to discipline them? ನಿಮ್ಮ ಮಕ್ಕಳಿಗೆ ಅವರನ್ನ ಸರಿಯಾದ ಶಿಸ್ತಿನಲ್ಲಿ ಇಡೋದಕ್ಕೆ ಎಷ್ಟು ಜನ ಹೊಡೆದಿದ್ದೀರಿ ಅವ್ರು ತಪ್ಪು ಮಾಡುವಾಗ ಅದೇ ಸಮಯದಲ್ಲಿ? So my mother sitting there, right? I was 6 years old. ನಾನು 6 ವರ್ಷದವನಾಗಿದ್ದೆ.
I was getting ready to go to school. ನಾನು ಶಾಲೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೆ. And if you're in 6th standard, you have to wear shorts. ನಾವು 6ನೇ ಕ್ಲಾಸ್ ಇದ್ರೆ ಚಡ್ಡಿ ಹಾಕ್ತಿದ್ವು ಆ ಸಮಯದಲ್ಲಿ. You have to wear shorts. So she was making chapati and you had that steel sautu. ಚಪಾತಿ ಮಾಡ್ತಾ ಇದ್ರೆ ಚಪಾತಿ ಎತ್ತುವಂತದ್ದು ಕರಣಿ ಸ್ಟೀಲ್ ಇತ್ತು. And I've gone inside the kitchen, small this much. I've gone disturbed her. I was tapping her or saying something I was doing. I was a naughty kid. I was a naughty child when I was younger. ನಾನು ಚಿಕ್ಕವನಿರುವಾಗ ಬಹಳ ತುಂಟನಾಗಿದೆ. ಹಾಗಾಗಿ ಅಲ್ಲಿ ಹೋಗಿ ನಮ್ಮಮ್ಮ ಅಲ್ಲಿ ಏನೋ ಅಡಿಗೆ ಮಾಡ್ತಾ ಚಪಾತಿ ಮಾಡ್ತಾ ಹೋಗಿ ನಾನು ತುಂಬಾ ಡಿಸ್ಟರ್ಬ್ ಮಾಡಿದೆ ಅವ್ರಿಗೆ. I might be pulling her like this or something happened. ಒಂದು ವೇಳೆ ಅವ್ರ ಬಟ್ಟೆನ ಹೇಳ್ತಾ ಇದ್ದ ಅಥವಾ ಏನ್ ಮಾಡಿದ್ರೆ ಅನ್ನೋದಾಗ ನನಗೆ ಜ್ಞಾಪಕ ಇಲ್ಲ. She took that thing and hit me on my thigh. ಚಪಾತಿ ಇದನ್ನ ತಗೊಂಡು ನನ್ನ ಕಾಲ ಮೇಲೆ ಇಟ್ರು. No, it wasn't just a pat like this. It was one proper whack. It was a mark was there. Okay, I've had that mark. There was a nice mark on my leg with the imprint of that sout. ಒಂದು ಕರಣಿಯ ಒಂದು ಚಿತ್ರ ನನ್ನ ಕಾಲ ಮೇಲೆ ಬಿದ್ದಿತ್ತು. And the thing is, that thing is still there in our house even to this day. ಅದು ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ಇನ್ನೂ ಹಾಗೆ ಇದೆ ಆ ಕರಣಿ. So every time I see that, I always know that I should not disturb her whenever she's cooking or anything. And since then, I don't go into the kitchen. ಅದರ ನಂತರ ಅದನ್ನು ನೋಡುವಾಗೆಲ್ಲ ನನ್ನ ಜ್ಞಾಪಕ ಬರ್ತದೆ. ಹಾಗಾಗಿ ನಾನು ಅವರನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಮತ್ತೆ ಕಿಚನ್ಗೂ ಕೂಡ ಹೋಗೋದಿಲ್ಲ. But ಆದರೆ here Eli didn't discipline his kids. ಏಲಿಯನು ತನ್ನ ಮಕ್ಕಳನ್ನ ಆತನ ಶಿಸ್ತಿನಲ್ಲಿ ಬೆಳೆಸಲಿಲ್ಲ. He turned a blind eye to whatever his kids were doing. ಅವರು ಏನೇ ತಪ್ಪು ಮಾಡ್ತಾ ಇದ್ರು ಕೂಡ ಆತನ ಒಬ್ಬ ಕುರುಡನಾಗೆ ಇದ್ದನು. He became a distant parent. ಅಲ್ಲಿ ಒಂದು ವೇಳೆ ಆತನು ಮಕ್ಕಳಿಂದ ಒಂದು ವೇಳೆ ಬಹಳ ದೂರದಲ್ಲಿ ಇದ್ದನು. He became distant from God. ದೇವರಿಂದ ಕೂಡ ಆತನು ದೂರವಾದನು. He didn't want them to be accountable for their actions. ಒಂದು ವೇಳೆ ಅವರು ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ತಕ್ಕ ಬೆಲೆಯನ್ನು ಕೊಡಬೇಕೆಂಬುದಾಗಿ ಆತನು ಬಯಸಲಿಲ್ಲ. A child will only learn whatever their parents teach them. ಯಾಕಂದ್ರೆ ಮಕ್ಕಳು ತಮ್ಮ ತಂದೆ ತಾಯಿ ಕಲಿಸುವಂತ ವಿಷಯಗಳನ್ನ ಕಲಿಯುವಂತವರಾಗಿದ್ದಾರೆ. No matter what age you are, you will never be older than your parent or wiser than your parent. ಯಾಕಂದ್ರೆ ಮಕ್ಕಳು ತಮ್ಮ ತಂದೆ ತಾಯಿಗಿಂತ ಅವರೇನು ಶ್ರೇಷ್ಠ ಅಲ್ಲ ಅಥವಾ ಹೆಚ್ಚಿನ ವಿಷಯಗಳನ್ನು ಅರ್ಥವರಲ್ಲ. But if you are not ready to listen and change when you are wrong, ತಪ್ಪು ಮಾಡುವಾಗ ಮಕ್ಕಳು ಕಲಿಯಲಿಕ್ಕೆ ಇಷ್ಟಪಡಲಿಲ್ಲವಾದರೆ, and if the parent is not ready to make them change or restrain them, ಒಂದು ವೇಳೆ ತಂದೆ ತಾಯಿಗಳು ಅವರನ್ನ ತಿದ್ದಲಿಕ್ಕೆ ಸಿದ್ಧವಿಲ್ಲವಾದರೆ, the parent is blame as much as the child. ಮಕ್ಕಳು ಮತ್ತು ತಂದೆ ತಾಯಿ ಕೂಡ ಇಬ್ಬರು ದೋಷಿಗಳಾಗಿ ನಿಲ್ತಾರೆ. And that was what was happening here. ಅದೇ ವಿಷಯ ಇಲ್ಲಿ ಆಗ್ತಾ ಇದೆ. Eli's sons became so big, they thought they could do whatever they want. They could go against the word of God. ಅವರು ದೊಡ್ಡವರಾದ ನಂತರ ಅವರು ಅಂದುಕೊಂಡದ್ದು ನಾವೇನ್ ಬೇಕಾದ್ರೂ ಮಾಡಬಹುದು, ಅದು ದೇವರ ವಿರುದ್ಧವಾಗಿದ್ರು ಕೂಡ ಪರವಾಗಿಲ್ಲ ಎಂಬುದ. They were leading the entire nation of Israel down a path that led away from God. ಹಾಗಾಗಿ ಅವರು ಇಸ್ರಾಯೇಲಿನ ದೇವರಿಂದ ಅವರು ಬಹಳ ದೂರಕ್ಕೆ ಎಳೆದುಕೊಳ್ಳುವುದು. And as a good parent, Eli didn't stop them. ಒಬ್ಬ ಒಳ್ಳೆಯ ತಂದೆಯಾಗಿ ಆತನು ತನ್ನ ಮಕ್ಕಳನ್ನ ಆ ತಪ್ಪು ಮಾಡುವಂತ ಒಂದು ಮಾರ್ಗದಲ್ಲಿ ಎಂದಿಗೂ ತಡೆಯಲಿಲ್ಲ. You know what a bad parent is? ಒಬ್ಬ ಕೆಟ್ಟ ತಂದೆ ತಾಯಿ ಅಂದ್ರೆ ಯಾರು ಗೊತ್ತಾ? Someone who disciplines their kid to not do something. ತಮ್ಮ ಮಕ್ಕಳನ್ನ ಯಾರು ಏನು ಮಾಡಬಾರದು ಎಂಬುದಾಗಿ ಶಿಕ್ಷಿಸ್ತಾರೋ ಅವರೇ. The child will think they're a bad person. ಹಾಗಾಗಿ ಮಕ್ಕಳನ್ನ ಗೊತ್ತಾಗೋ ನಮ್ಮದ ಅಪ್ಪ ಅಮ್ಮ ಬಹಳ ಕೆಟ್ಟವರು ಎಂಬುದು. That they're disciplining me from not doing what I want to do. ಯಾಕಂದ್ರೆ ಅವರು ಕೆಟ್ಟದನ್ನು ಮಾಡುವಾಗ ಅವರನ್ನು ಶಿಕ್ಷಿಸ್ತಾರೆ. But in the eyes of the Lord, ಆದರೆ ದೇವರ ದೃಷ್ಟಿಯಲ್ಲಿ that is the right person to be. ಅದು ಸರಿಯಾದ ವ್ಯಕ್ತಿಯಾಗಿರ್ತಾನೆ. If we lose our sight and just turn our blind eye to whatever's happening around the world, in our families, in our churches, in everything that is going on, we are being an enabler. We are letting that grow. ಒಂದು ವೇಳೆ ನಾವು ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ಆಗ್ತಿರುವಂತಹ ವಿಷಯಗಳನ್ನು ನಾವು ಏನು ಕಂಡು ಅರಿಯದವರ ರೀತಿಯಲ್ಲಿ ಇರುವುದಾದರೆ ಅದು ನಮ್ಮ ಮೇಲೆ ಪರಿಣಾಮ ಬೀರುವಂತದ್ದಾಗಿದೆ ಮತ್ತು ಅವರ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. This happened and Eli let it go.
ಹಾಗಾಗಿ ಏಲಿಯನು ಆತನ ಎಲ್ಲವನ್ನ ಆಗ್ಲಿ ಬಿಡು ಎಂಬುದಾಗಿ ಆತನು ಸುಮ್ಮನೆ ಇದ್ದನು. He let this darkness descend upon the people of Israel. ಹಾಗಾಗಿ ಕತ್ತಲು ಇಸ್ರಾಯೇಲಿನ ಮೇಲೆ ಬರುವುದಕ್ಕೆ ಒಂದು ಅವಕಾಶವಾಯಿತು. And verse 14 says, no matter what Eli did, or whatever sacrifice he did or made, they could not atone for what had been done. 14ನೇ ವಚನದಲ್ಲಿ ಆತನೇ ಹೇಳುತ್ತಾನೆ, ಏಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳಿಂದಲೂ ಎಂದಿಗೂ ಪ್ರಾಯಶ್ಚಿತ್ತವಾಗುವುದಿಲ್ಲ ಎಂಬುದಾಗಿ ಆಣೆ ಇಟ್ಟಿದ್ದೇನೆ ಎಂದು ಹೇಳಿದನು. We don't read about this in anywhere else in the scripture. ದೇವರ ವಾಕ್ಯದಲ್ಲಿ ಈ ಮಾತನ್ನು ನಾವು ಎಲ್ಲೂ ಕೂಡ ಬೇರೆ ಕಡೆ ಓದುವುದಿಲ್ಲ. We always read a God of second chances. ದೇವರು ಆತನು ನಮಗೆ ಅವಕಾಶಗಳನ್ನು ಕೊಡ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. Just look at the prodigal son. He went and he did everything he wanted and then he returned, but they welcomed him in. ಆ ತಪ್ಪಿ ಹೋದ ಕುಮಾರನನ್ನು ನಾವು ನೋಡ್ತೇವೆ. ಆತನು ಮನೆಯಿಂದ ದೂರ ಹೋಗ್ತಾನೆ. ಬಹಳ ಕೆಟ್ಟದಾದಂತ ಸ್ಥಿತಿಯಲ್ಲಿ ಆತನು ಜೀವಿಸಿ ಹಿಂತಿರುಗಿ ಬರುವಾಗ ಆತನು ತಿರುಗಿ ಮನೆಯೊಳಗೆ ಸೇರಿಸಲ್ಪಡ್ತಾನೆ. But here it is not possible to atone for the mistakes that have been done. ಆದರೆ ಇಲ್ಲಿ ಮಾಡಲ್ಪಟ್ಟಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲವಾಗಿದೆ. When you turn a blind eye, when you walk into darkness, when you lead into a path that is away from God, there is no turning back. ಯಾಕಂದ್ರೆ ನಾವು ದೇವರ ಮಾತುಗಳಿಗೆ ನಮ್ಮ ಕಿವಿಗೊಡದೆ ನಾವು ನಮ್ಮ ಇಷ್ಟದ ಪ್ರಕಾರ ದೇವರಿಂದ ದೂರವಾಗಿ ಕತ್ತಲೆಯಲ್ಲಿ ಜೀವಿಸುವುದಾದರೆ ಅದರಿಂದ ತಿರುಗಿ ನಮಗೆ ಬಿಡುಗಡೆ ಸಿಗುವುದಿಲ್ಲ. This happens when we think what we're doing is the right thing, when we do not understand ourselves that we're going in the wrong direction. ಆಗ ಯಾವಾಗ ನಾವು ಈಗ ಮಾಡ್ತೇವೆ ಅಂದ್ರೆ ನಮ್ಮ ಜೀವಿತಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅಥವಾ ನಾವು ಹೋಗುವಂತ ಮಾರ್ಗ ಸರಿಯಾಗಿದೆಯೋ ಇಲ್ಲವೋ ಎಂದಿಗೂ ನಾವು ಆಲೋಚನೆ ಮಾಡುವುದಿಲ್ಲ. The scripture might be old, ದೇವರ ವಾಕ್ಯ ಬಹಳ ಹಳೆಯದಾಗಿರಬಹುದು, but it is still resonates with everything that is happening in our lives today. ಆದರೆ ಇಂದಿಗೂ ಕೂಡ ನಮ್ಮ ಜೀವಿತದಲ್ಲಿ ಆಗುವಂತಹ ಪ್ರತಿಯೊಂದು ವಿಷಯವನ್ನು ನಮಗೆ ತಿಳಿಸುವಂತದ್ದಾಗಿದೆ. ಹಲ್ಲೆಲೂಯಾ. And Samuel was troubled by what he heard. ಸಮುವೇಲನು ಈ ವಿಷಯಗಳನ್ನು ಕೇಳಿದಾಗ ಆತನು ಬಹಳ ದುಃಖಪ್ರಾಂತನಾಗ್ತಾನೆ. This was his first time he's ever heard from God. ಇದೇ ಮೊದಲನೇ ಸಾರಿಗೆ ಆತನು ದೇವರಿಂದ ಮಾತನ್ನು ಕೇಳಿಸಿಕೊಳ್ತಾ ಇದ್ದಾನೆ. This is the first time that he became the prophet Samuel, because this was the first time he connected with God. ಇದೇ ಮೊದಲನೇ ಬಾರಿಗೆ ಆತನು ದೇವರಿಂದ ಮಾತುಗಳನ್ನು ಕೇಳ್ತಾ ಇದ್ದಾನೆ ಮತ್ತು ಆತನ ವಾಕ್ಯಗಳನ್ನು ಹೇಳುವಂತ ಪ್ರವಾದಿ ಆಗ್ತಾನೆ. He became the rightful, the faithful, the humble priest that God was looking for. ಆತನು ತನ್ನನ್ನು ತಗ್ಗಿಸಿಕೊಂಡವನಾಗಿ ದೇವರ ಸೇವೆಗೆ ಸಿದ್ಧನಾದಂತ ಅಥವಾ ಒಬ್ಬ ಯಾಜಕನಾದಂತ ವ್ಯಕ್ತಿಯಾಗಿ ನಮಗೆ ಆತನು ಕಾಣಿಸಲ್ಪಡ್ತಾನೆ. But how could he deliver such a terrible news to Eli and his family? ಅದೇ ಈ ಒಂದು ಬಹಳ ಕೆಟ್ಟದಾದಂತ ಸುದ್ದಿಯನ್ನ ಆ ಏಲಿಯ ಕುಟುಂಬಕ್ಕೆ ಆತನು ಹೇಗೆ ತಿಳಿಸಲು ಸಾಧ್ಯವಾಗಿದೆ? It's difficult to tell people the truth. ಜನರಿಗೆ ಸತ್ಯವನ್ನು ಹೇಳುವಂತದ್ದು ಕಷ್ಟವೇ. It's difficult to try and correct a person. ಅವರೊಟ್ಟಿಗೆ ನಾವು ಆ ಸಂಬಂಧವನ್ನು ಬೆಳೆಸುವುದು ಕಷ್ಟವೇ. But it is wrong for us not to tell them what is happening. ಯಾಕಂದ್ರೆ ಒಂದು ವೇಳೆ ಅಲ್ಲಿ ಆಗುವಂತದ್ದನ್ನು ನಾವು ಹೇಳದೆ ಹೋದ್ರೆ ಅದು ನಮಗೆ ಕೆಟ್ಟದಾಗ್ತದೆ. You become the bad person. ನೀವು ಅಲ್ಲಿ ದೋಷಿಗಳಾಗ್ತೀರಿ. You're the one who has enabled them to do whatever they're doing and you've kept quiet. ಅವರು ಮಾಡುವಂತದ್ದು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನೀವು ಸುಮ್ಮನೆ ಆಗ್ತೀರಿ. That's what he says here. No, that's what Eli says to him. What was told to you, do not hide what you told me. May the Lord do to you if you do not tell me or hide any of these things. ಅದಕ್ಕೆ ಆತನು ಎಲ್ಲಿ ಹೀಗೆ ಹೇಳ್ತಾನೆ, ಯೆಹೋವನಿಗೆ ತಿಳಿಸಿದ ಆತನ ಮಾತುಗಳಲ್ಲಿ ಒಂದನ್ನಾದರೂ ಮುಚ್ಚಬೇಡ, ಮುಚ್ಚಿದರೆ ಆತನು ಬೇಕಾದ ಹಾಗೆ ನಿನ್ನನ್ನು ದಂಡಿಸಲಿ ಎಂದು ಹೇಳಿದನು. Do not close your eyes to whatever God is telling you. ದೇವರು ನಮಗೆ ಹೇಳುವಂತ ವಿಷಯಗಳ ಕುರಿತಾಗಿ ಎಂದಿಗೂ ನೀವು ಕಣ್ಣು ಮುಚ್ಚಿ ಕೂತ್ಕೊಳ್ಳಬೇಡ್ರಿ. Open your eyes, go towards the light. ನೀವು ಕಣ್ಣುಗಳನ್ನು ತೆಗೆದು ನಿಮ್ಮ ದೃಷ್ಟಿಯನ್ನು ತೆಗೆದು ಆ ಬೆಳಕನ್ನು ನೋಡ್ರಿ. Listen, unless you got power and glasses and all and your short sighted, like if I take my glasses off, I cannot see, I can only make out colors. ನಾನು ಗ್ಲಾಸ್ ತೆಗೆದ್ರೆ ಬರೀ ಕಲರ್ಸ್ ಕಾಣಿಸ್ತದೆ ಅಷ್ಟೇ, ಜನರು ಕಾಣಿಸೋದಿಲ್ಲ. But focus on God. God's word is here. Focus on this. ದೇವರ ವಾಕ್ಯ ಏನಿದೆ ಇದನ್ನು ನಾವು ದೃಷ್ಟಿಸೋಣ ಪ್ರಿಯರೇ. You don't need glasses or anything to understand the word of God. It is right there. ದೇವರ ವಾಕ್ಯ ಇಲ್ಲಿದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಯಾವ ಕರಡಿ ಅಥವಾ ಬೇರೆ ಯಾವುದೇ ಒಂದು ಸಹಾಯದ ಅವಶ್ಯಕತೆ ನಮಗಿಲ್ಲ.
Having a prayer life, having a life that has Christ at the center is what is important. ಕ್ರಿಸ್ತನನ್ನು ನಾವು ನಮ್ಮ ಜೀವಿತದ ಕೇಂದ್ರವಾಗಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಾಗ ಎಲ್ಲವೂ ನಮಗೆ ತಿಳಿದು ಬರ್ತದೆ. No matter what difficulties might be happening in our lives and around us, ನಮ್ಮ ಸುತ್ತಮುತ್ತಲು ನಮ್ಮ ಜೀವಿತದಲ್ಲಿ ಆಗುವಂತ ಏನೇ ಸಮಸ್ಯೆಗಳಿರಬಹುದು ಅಥವಾ ಕಷ್ಟಗಳಿರಬಹುದು, the light of the Lord can change that away from us. ದೇವರ ಬೆಳಕು ಅಥವಾ ಕ್ರಿಸ್ತನ ಬೆಳಕು ಅದರಿಂದ ನಮಗೆ ಬಿಡುಗಡೆ ನೀಡುವಂತದ್ದಾಗಿದೆ. After Samuel told Eli everything, Eli just said, "It is the Lord, let him do what seems good to him." ಸಮುವೇಲನು ಏಲಿಯನಿಗೆ ಎಲ್ಲವನ್ನೂ ಹೇಳಿದ ನಂತರ ಏಲಿಯನು ಹೇಳ್ತಾನೆ, ದೇವರು ತನಗೆ ಇಷ್ಟ ಬಂದದನ್ನು ಮಾಡಲಿ ಎಂಬುದಾಗಿ. Eli gave up. ಏನೇನು ಆತನು ಇನ್ನೇನು ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಆತನು ತನ್ನನ್ನು ಒಪ್ಪಿಸಿಕೊಟ್ಟ. If it was me or if anyone here, I wouldn't give up. I wouldn't say, okay, I'll accept defeat. I'll take the loss. ಒಂದು ವೇಳೆ ನಾನು ನೀವಾಗಿದ್ರೆ ನಾನು ಹೀಗೆ ಆಗುವುದಿಲ್ಲ ಎಂಬುದಾಗಿ ನಾವು ಇದು ಮಾಡುವುದಿಲ್ಲ. That is the wrong spirit to have. ಅದು ನಮ್ಮಲ್ಲಿ ತಪ್ಪಾದ ಒಂದು ಮಾರ್ಗ ನಡೆಸುವಂತ ಆತ್ಮವಾಗ್ತದೆ. But please do not mistake me when I say this. ಈ ವಿಷಯಗಳನ್ನು ನಾವು ಹೇಳುವಾಗ Don't mistake it. Don't take it in the wrong way. ಗ್ರಹಿಸಿಕೊಳ್ಳಬೇಡಿ. If someone told me that this is going to happen, I am going to fight. I am going to do everything. I am going to put all my effort to make sure that I can change, that I can do some change to happen. ಒಂದು ವೇಳೆ ಯಾರಾದರೂ ನಾನು ತಪ್ಪು ಎಂಬುದಾಗಿ ಹೇಳುವಾಗ ಅದರಲ್ಲಿ ನಾನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡ್ತೇನೆ. I am not going to take this lying down saying, the Lord has said this is it. It's fine. It's done. Okay. ದೇವರಿಗೆ ಹೇಳಿದ್ನ ಸರಿ ಅದು ಹಾಗೆ ಆಗಲಿ ಬಿಡಿ ಎಂಬುದಾಗಿ ನಾನು ಇಂದು ಸುಮ್ಮನೆ ಇರುವುದಿಲ್ಲ. Have any of you, when you've gone to your factory, for one of your person said, "No, you can't do this," have you said quietly, "You will work hard, you will do double," and you say, "No, I can do this," right? ಒಂದು ವೇಳೆ ಯಾರಾದರೂ ನಿಮಗೆ ಇದು ಆಗುವುದಿಲ್ಲ ಎಂಬುದಾಗಿ ಹೇಳುವಾಗ ಎಂದಿಗೂ ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನನ್ನಿಂದ ಸಾಧ್ಯ ಆಗ್ತದೆ ಎಂಬುದಾಗಿ ಅದನ್ನು ಮಾಡಿ ತೋರಿಸ್ತೇವೆ. When anyone says it is impossible, what we need to say is, with God all things are possible. ಯಾರಾದರೂ ನಿಮಗೆ ಅಸಾಧ್ಯ ಎಂಬುದಾಗಿ ಹೇಳುವಾಗ ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನೀವು ಹೇಳುವಂತವರಾಗಬೇಕು. We need to open our eyes to the blessing that God has in our lives and let His light shine in our lives. ದೇವರ ಆಶೀರ್ವಾದಗಳಿಗಾಗಿ ನಮ್ಮ ಕಣ್ಣುಗಳ ತೆರೆದು ನಾವು ಆತನ ಬೆಳಕನ್ನು ನೋಡುವುದಕ್ಕಾಗಿ ಆತನ ಬೆಳಕಿನಲ್ಲಿ ಬರುವುದಕ್ಕಾಗಿ ನಾವು ಸಿದ್ಧರಾಗಬೇಕು. Even if someone says, "No, you can't do this. This is what is going to happen with you." Do not let that be the final thing. No one has a right to tell you how your life is going to be. ಇದು ಹೀಗೆ ಆಗ್ತದೆ ಎಂಬುದಾಗಿ ಅಥವಾ ಇದು ಹೀಗೆ ಎಂಬುದಾಗಿ ಯಾರಾದರೂ ಹೇಳುವಾಗ ಎಂದಿಗೂ ಅಂದುಕೊಳ್ಬೇಡ್ರಿ ಇದೇ ಕೊನೆ ಎಂಬುದಾಗಿ. Unless you are willing to put the effort in, nothing is going to change. ನೀವು ಅದಕ್ಕೆ ಪ್ರಯಾಸ ಪಡುವವರೆಗೂ ಅಲ್ಲಿ ಯಾವ ಬದಲಾವಣೆಗಳು ಆಗುವುದಿಲ್ಲ. It shouldn't be, "I will pray to God, let Him do 99% and I will put 1% in." That is not going to work. ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು 99% ಮಾಡಲಿ, ನಾನು 1% ಮಾಡ್ತೇನೆ ಎಂಬುದಾಗಿ ಹೇಳುವಂತದ್ದಲ್ಲ. Unless we are willing to make an effort, unless we are willing to change, unless we are willing to accept God and accept what He has for our lives, nothing's going to change in our lives. ಆತನು ನಮ್ಮ ಜೀವಿತದಲ್ಲಿ ಉದ್ದೇಶಿಸಿದ್ದು ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಸ್ವೀಕರಿಸದೆ ಹೋದ್ರೆ ನಮ್ಮ ಜೀವಿತದಲ್ಲಿ ಯಾವುದೂ ಕೂಡ ಬದಲಾವಣೆ ಆಗಲ್ಲ. We will keep going further and further away from God. ಹಾಗೆ ನಾವು ಮಾಡದೆ ಹೋದ್ರೆ ದೇವರಿಂದ ನಾವು ಕ್ರಮೇಣವಾಗಿ ಬಹಳ ದೂರ ಹೋಗ್ತೇವೆ. We will start turning towards the darkness. ಕತ್ತಲೆ ಕಡೆಗೆ ನಾವು ಹೋಗ್ತೇವೆ. It's going to just turn black all around us, pitch black. ಆಗ ನಮ್ಮ ಸುತ್ತಲೂ ಬಹಳ ಕತ್ತಲು ನಮ್ಮನ್ನ ಆವರಿಸುವಂತದಾಗಿದೆ. It's going to be a power blackout that is going to be there no matter what happens. ಒಂದು ವೇಳೆ ನಮ್ಮನ್ನ ದೊಡ್ಡ ಕತ್ತಲು ಆವರಿಸಿದ್ರು ಕೂಡ ಪರವಾಗಿಲ್ಲ. You're never going to see the light if you always doubt yourself and if you doubt the power of God. ದೇವರ ಶಕ್ತಿಯಲ್ಲಿ ನೀವು ಅಪನಂಬಿಕೆಯನ್ನು ತೋರಿಸೋದಾದ್ರೆ ಆ ಕತ್ತಲೆಯಿಂದ ಎಂದಿಗೂ ನೀವು ಬಿಡುಗಡೆ ಆಗೋದಕ್ಕೆ ಸಾಧ್ಯವಾಗುವುದಿಲ್ಲ. Samuel tuned his ear to what the Lord had to say. ದೇವರು ಏನು ಹೇಳ್ತಾನೋ ಅದನ್ನು ಕೇಳಿಸಿಕೊಳ್ಳೋದಕ್ಕಾಗಿ ಸಮುವೇಲನು ತನ್ನ ಕಿವಿಗಳನ್ನು ಸಿದ್ಧ ಮಾಡಿಕೊಂಡನು. Verse 19, Samuel grew and the Lord was with him. ಅಲ್ಲಿ 19ನೇ ವಚನದಲ್ಲಿ ನೋಡ್ತೇವೆ, ಸಮುವೇಲನು ದೊಡ್ಡವನಾಗ್ತಾ ಬಂದನಷ್ಟೇ ಯೆಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ. His words didn't fall to the ground. People could hear, people could see that Samuel had the Lord with him. ದೇವರ ಮಾತುಗಳು ಆತನಿಗೆ ತಿಳಿಸಲ್ಪಟ್ಟಂತ ಪ್ರತಿಯೊಂದು ಮಾತು ಅದು ಜನರಿಗೆ ತಿಳಿಸುವಾಗ ಅದು ಎಂದಿಗೂ ವ್ಯರ್ಥವಾಗಲಿಲ್ಲ, ಯಾಕಂದ್ರೆ ಅದನ್ನ ಎಲ್ಲರೂ ಕೇಳಿಸಿಕೊಂಡರು. The light of the Lord is there in each and every one of us.
ದೇವರ ಬೆಳಕು ನಮ್ಮ ಪ್ರತಿಯೊಬ್ಬರಲ್ಲಿ ಕೂಡ ಇದೆ ಪ್ರಿಯರೇ. But it all depends on you how much you show to the world. ಆದರೆ ಅದನ್ನು ನೀವು ಲೋಕಕ್ಕೆ ಹೇಗೆ ತೋರಿಸ್ತೀರಿ ಅನ್ನುವುದೇ ಬಹಳ ಪ್ರಾಮುಖ್ಯ. Are you going to hide that light and only let it shine on Sunday when you come here? ಒಂದು ವೇಳೆ ಆ ಬೆಳಕನ್ನು ನಾವು ಮುಚ್ಚಿಟ್ಕೊಂಡು ಬರೀ ಭಾನುವಾರ ಮಾತ್ರ ಅದನ್ನ ಪ್ರದರ್ಶಿಸಲಿಕ್ಕೆ ಇಷ್ಟಪಡ್ತೇವಾ? You're just doing a disservice not just to yourself but to the Savior that we worship and the Savior that is there who blesses us for everything we do. ಆದರೆ ನಮ್ಮ ರಕ್ಷಕನಿಗೆ ನಾವು ಮೋಸ ಮಾಡ್ತೇವೆ, ಯಾಕಂದ್ರೆ ಆತನು ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. We need to let that light shine no matter where we are, wherever we're going, be it in school, be it in college, be it at work, be it in any form of work that we're doing. We need to let that shine, that the Lord is in us, shine out. ಆ ಕ್ರಿಸ್ತನ ಬೆಳಕು ನಮ್ಮಲ್ಲಿರುವಾಗ ಅದು ನಮ್ಮ ಎಲ್ಲೇ ಯಾವ ಜೀವಿತದಲ್ಲಾಗಲಿ, ಯಾವ ಕೆಲಸ ಕಾರ್ಯದಲ್ಲಾಗಲಿ, ನಮ್ಮ ವಿದ್ಯಾಭ್ಯಾಸಗಳಾಗಲಿ, ನಾವೆಲ್ಲೇ ಹೋದ್ರೂ ಕೂಡ ಆ ಬೆಳಕು ಇತರರಿಗೆ ಪ್ರಕಾಶಿಸಲ್ಪಡುವಂತದ್ದಾಗಬೇಕು. Because all who see that ಯಾಕಂದ್ರೆ ಎಲ್ಲರೂ ಅದನ್ನು ನೋಡುವಂತವರಾಗ್ತಾರೆ, will know that we are blessed. ಮತ್ತು ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಅವರಿಗೆ ಗೊತ್ತಾಗ್ತದೆ. We are blessed by the Lord of Lords. ಆ ಸೇನಾಧೀಶನಾದ ದೇವರಿಂದ ಅಥವಾ ರಾಜನಾಗಿರುವಂತ ದೇವರಿಂದ ನಾವು ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೇವೆ. We have God with us. ದೇವರು ನಮ್ಮೊಟ್ಟಿಗೆ ಇದ್ದಾನೆ. So who do we have? What do we need to do ಹಾಗಾದ್ರೆ ನಾವೇನ್ ಮಾಡ್ಬೇಕು? to have God with us? ನಮ್ಮ ದೇವರು ನಮ್ಮೊಟ್ಟಿಗೆ ಇರಬೇಕಾದ್ರೆ What are the two things that we have to do? ಎರಡು ಪ್ರಾಮುಖ್ಯ ವಿಷಯಗಳು ಯಾವುದು ನಾವು ಮಾಡಬೇಕಾದದ್ದು? What are the two things I asked you guys to remember from the start? ಪ್ರಾರಂಭದಿಂದ ಅವುಗಳ ಜ್ಞಾಪಕ ಇಟ್ಕೊಳ್ಳಿ ಎಂಬುದಾಗಿ ಹೇಳಿದೆ. ಯಾವುದು ಎರಡು ಪ್ರಾಮುಖ್ಯವಾದ ವಿಷಯಗಳು? You're all correct. You need to open your eyes and hear. You need to tune into the Word of God. And how do we do that? How do we open eyes to the Word of God? How do we tune into the Word of God? ನಮ್ಮ ದೃಷ್ಟಿಗಳನ್ನು ಅಥವಾ ನಮ್ಮ ಕಣ್ಣುಗಳನ್ನು ತೆರೆಯಬೇಕು ಮತ್ತು ನಮ್ಮ ಕಿವಿಗಳನ್ನು ಸಿದ್ಧ ಮಾಡಿ ಇಟ್ಟುಕೊಂಡವರಾಗಿ. Manu, how do we do that? ಹೇಗೆ ನೀವು ಕೇಳಿಸಿಕೊಳ್ತೀರಿ? How do we do that? How do we tune our ears and how do we tune our eyesight to the Lord? Reading and praying. ದೇವರ ವಾಕ್ಯವನ್ನು ಓದುವುದು ಮತ್ತು ಪ್ರಾರ್ಥನೆ ಮಾಡುವುದು. Simple, right? That's all you have to do. ಅಷ್ಟೇ ನೀವು ಮಾಡಬೇಕಾದದ್ದು, ಬೇರೆ ಏನಿಲ್ಲ. You need to open your eyes and listen to what the Lord is saying. ನೀವು ಕಣ್ಣು ತೆರೆದು ದೇವರ ವಾಕ್ಯಗಳನ್ನು ನೀವು ಓದ್ರಿ. And the same way as the rod came back. Like, look at verse 1. What did it say? The word of the Lord was rare in those days. There was no frequent vision. And then you come to the end of the chapter. The Lord has been speaking to Samuel how many times now? He spoke to him in a vision. Then in verse 19, the Lord was with him and he said that your words won't fall. Then in verse 21, the Lord appeared again and again. Here you have a God who wasn't there and now he's back. ನಾವು ಮುಂದಿನ ವಚನ ನೋಡ್ತೇವೆ. ಆ ಕಾಲದಲ್ಲಿ ದೈವೋಕ್ತಿಗಳು ಅಂದ್ರೆ ದೇವರ ಮಾತುಗಳು ಬಹಳ ವಿರಳವಾಗಿತ್ತು, ಇರಲೇ ಇಲ್ಲ. ಆದರೆ ಅನಂತರ ಸಮುವೇಲನು ಬಂದಾಗ ಅಲ್ಲಿ ನೋಡ್ತೇವೆ ದೇವರು ಅನೇಕ ವಿಷಯಗಳನ್ನ ಆತನು ಮಾತಾಡ್ತಾನೆ ಇದ್ದ. It all changed because Samuel tuned into the word of God. ಯಾಕಂದ್ರೆ ಸಮುವೇಲನು ಆತನು ದೇವರ ಮಾತುಗಳನ್ನ ಆತನು ಕೇಳಿಸಿಕೊಳ್ಳಿಕ್ಕೂ ಮತ್ತು ಅವುಗಳನ್ನ ನೋಡಿ ಇತರರಿಗೆ ತಿಳಿಸಲಿಕ್ಕೂ ಕೂಡ ಆತನು ಸಿದ್ಧನಾಗ್ತಾನೆ. We might all feel at times that the Lord is not hearing our prayers or answering our prayers. ಒಂದು ವೇಳೆ ನಾವು ಅನೇಕ ಸಲ ಅಂದುಕೊಳ್ತೇವೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ತಾ ಇಲ್ಲ ಅಥವಾ ಆತ ನಮಗೆ ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ. Don't lose heart. ನಿಮ್ಮ ಹೃದಯಗಳನ್ನು ಅಥವಾ ನಿಮ್ಮ ಹೃದಯದ ವೇದನೆಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. Don't lose hope. ನಿರೀಕ್ಷೆಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. Are we hearing what the Lord is saying? ದೇವರು ಹೇಳುವಂತದ್ದನ್ನ ನಾವು ಕೇಳಿಸಿಕೊಳ್ಳುತ್ತಿದ್ದೇವೋ? More than the Lord hearing what we're saying, are we hearing what God is telling us? ನಾವು ಹೇಳೋದಕ್ಕಿಂತಲೂ ದೇವರು ಕೇಳಿಸಿಕೊಳ್ಳೋದಕ್ಕಂದ್ರೆ ದೇವರು ಹೇಳುವಂತದ್ದನ್ನ ನಾವು ಎಷ್ಟಾಗಿ ಕೇಳಿಸಿಕೊಳ್ತಾ ಇದ್ದೇವೆ. I want to leave that thought with you and close. ಈ ಮಾತುಗಳೊಂದಿಗೆ ನಾನು ಮುಗಿಸ್ತೇನೆ.